ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ರಾಮನಾಥ್ಪುರ ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ಟೆಂಪಲ್. ಚಿಕ್ಕ ವಯಸ್ಸಲ್ಲೆಲ್ಲ ಜಾಸ್ತಿ ಹೋಗ್ತಿದ್ವಿ. ಅದರಲ್ಲೂ ಈ ಧನುರ್ಮಾಸ ಕಾಲದಲ್ಲಂತೂ ತುಂಬಾ ಸ್ಪೆಷಲಾಗಿ ಪೂಜೆ ನಡೀತಿರುತ್ತೆ. ಜಾತ್ರೆ ಆಗಿರ್ಬೋದು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿಂದನೇ ಊಟ ತೊಗೊಂಡು ಹೋಗ್ತಿದ್ವಿ. ದರ್ಶನ ಎಲ್ಲ ಆದಮೇಲೆ ಊಟ ಮಾಡೋದಾಗಿರ್ಬೋದು. ಜಾತ್ರೆಯಲ್ಲಿ ತಿಂಡಿಗಳು ಮತ್ತು ಆಟ ಸಾಮಾನುಗಳು, ಸಾಕಷ್ಟು ನೆನಪುಗಳಿದ್ದಾವೆ. ಟೆಂಪಲ್ಗೆ ರೆಡಿ ಆಗ್ತಾ ಇದ್ದೆ. ಹೇರ್ ಇನ್ನೂ ವೆಟ್ಟಿದೆ ತಲೆ ಸ್ನಾನ ಮಾಡಿರೋದ್ರಿಂದ. ಟೆಂಪಲ್ಗೆಲ್ಲ ಹೋದ್ಮೇಲೆ ಹಾಗೆಯೇ ನನ್ನ ನೆನಪುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ನೋಡ್ಬೋದು, ಟೆಂಪಲ್ ಹತ್ರ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ ಗೈಸ್. ತುಂಬಾ ಬಿಸಿಲಿದೆ. ಹಾಗೆ ಛತ್ರಿ ಇಟ್ಕೊಂಡಿದ್ದೀನಿ. ನಮ್ಮ ಪೂಜೆಗೆ ಏನೆಲ್ಲ ಬೇಕು ಅದನ್ನು ತೊಗೊಳ್ತಾ ಇದ್ದಾರೆ. ಟೆಂಪಲಿಗೆ ಹೋಗೋಣ. ಹಾಗೇನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಟೆಂಪಲ್ ಬಂದು ರಾಮನಾಥ್ಪುರದ ಸುಬ್ರಹ್ಮಣ್ಯೇಶ್ವರ ಟೆಂಪಲ್. ಸಿಕ್ಕಾಬಟ್ಟೆ ಜನ ಇದ್ರು ಗೈಸ್. ಕ್ಯೂವಲ್ಲಂತೂ ನಾವು ನಿಂತ್ಕೊಂಡ್ರೆ ಇವತ್ತು ದರ್ಶನ ಮಾಡ್ಕೊಳ್ಳೋಷ್ಟರಲ್ಲ ತುಂಬಾ ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂತ ಹಣ್ಣು ಕಾಯಿ ಏನು ತಂದಿದ್ವಿ ಅಲ್ಲೇ ಹೊಡ್ಕೊಂಡು ಪೂಜೆ ಮಾಡ್ಕೊಂಡ್ವಿ ನಾವೇನೆ. ನೀವು ನೋಡ್ತಾ ಇರೋದು ಸುಮಾರು ಜನ ಅಲ್ಲೇ ಮಾಡ್ಕೊತಾ ಇದ್ರು. ರಾಮನಾಥ್ಪುರ ಅಂದ್ರೇ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ಫೇಮಸ್ಸು. ಸುಬ್ರಹ್ಮಣ್ಯೇಶ್ವರ ಟೆಂಪಲಲ್ಲಿ ಸಿಕ್ಕಾಬಡೆ ರಶ್ ಇದೆ. ಸೊ ಅಲ್ಲಿಗೆ ಹೋಗಾಗಲಿಲ್ಲ, ಹೊರಗಡೆ ಪೂಜೆ ಮಾಡ್ಕೊಂಡ್ವಿ. ಹಾಗೆ ಪಕ್ಕದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಹರಳಿಕಟ್ಟೆಯಲ್ಲಿ ನಾಗರಕಲ್ಲು ಇರೋದ್ರಿಂದ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಅಲ್ಲೂ ಕೂಡ ತುಂಬ ಜನ ಇದ್ದರು. ಆ್ಯಂಡ್ ಈ ಕಡೆ ನೋಡಿದ್ರೆ ಇಲ್ಲೂ ಜನನೇ. ಎದುರುಗಡೆ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಹೊಳೆ ಹತ್ರನೂ ಕೂಡ ಜಾಸ್ತಿ ಜನ ಇದ್ದರು. ಮೊದಲೆಲ್ಲ ನಾನು ನನ್ನ ತಂಗಿ ಅಪ್ಪ ಅಮ್ಮ 4 ಜನ ಬಂದು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ನಾವು ಟೆಂಪಲ್ಗೆಲ್ಲ ಹೋಗ್ತಿದ್ವಿ. ಎಲ್ಲ ದರ್ಶನ ಮಾಡ್ಕೊತಿದ್ವಿ. ನೀವು ನೋಡ್ತಾ ಇರ್ಬೋದು ಗೈಸ್, ಇಷ್ಟು ಜನ ಕಾಣ್ತಿದ್ದಾರೆ ರಶಲ್ಲಿ ಅಂತ. ಇಷ್ಟೆಲ್ಲ ಇದು ನಿಂತಿರೋದೇ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ಲಿಗೆ. ಎಲ್ಲ ಟೆಂಪಲ್ಲು ರಶ್ ಇದೆ ಗೈಸ್. ಇದೇ ಟೆಂಪಲಲ್ಲಿ ನಮಗೆ ಒಳಗಡೆ ಬರೋಕ್ಕೆ ಅವಕಾಶ ಆಗಿದ್ದು. ಫುಲ್ ರಶ್ ಇದೆ, ನೀವು ನೋಡಬೇಕು. ಎಲ್ಲ ರಶ್ನ ನಾನು ವಿಡಿಯೋಸ್ ಹಾಕಿದ್ದೀನಿ, ನೋಡ್ಬೋದು. ಫುಲ್ ರಶ್ ಇದೆ ಗೈಸ್. ನಮಗಂತೂ ಸಾಕಾಯಿತು. ಸೊ ಹೊರಗಡೆನೇ ಹಾಗೇ ಹಣ್ಣು ಕಾಯಿ ಏನೆಲ್ಲ ತಂದಿದ್ವಿ ಅದರಲ್ಲೇ ಪೂಜೆ ಮಾಡಿಕೊಂಡು ದೇವ್ರಿಗೆ ಏನೆಲ್ಲ ಪ್ರಾರ್ಥನೆ ಮಾಡ್ಕೊಬೇಕು ಮಾಡ್ಕೊಂಡ್ವಿ. ಟೆಂಪಲು ಇಲ್ಲೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಐ ಥಿಂಕ್ 2 ವರ್ಷ ಆದಮೇಲೆ ನಾವು ಬರ್ತಿರೋದು. ಈಗಲೂ ಕೂಡ ಒಳಗಡೆ ದರ್ಶನ ಸಿಗುತ್ತೆ. ಬಿಕಾಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಆ್ಯಂಡ್ ನ್ಯೂ ಇಯರ್ ಎಂಡ್ ಅಲ್ಲ, ಸೊ ಹಾಗಾಗಿ ಜಾಸ್ತಿ ಜನ. ಆ್ಯಂಡ್ ನೋಡೋಣ ಮುಂದೆ ಎಲ್ಲೆಲ್ಲ ಕಡೆ ಹೋಗೋಕ್ಕಾಗುತ್ತೆ ಅಲ್ಲೆಲ್ಲ ವಿಡಿಯೋ. ಇಲ್ಲಿ ನೋಡ್ತಾ ಇರ್ಬೋದು 4 ಮೆಂಬರ್ಸ್ ಫ್ಯಾಮಿಲಿ. ಇದನ್ನ ನೋಡ್ತಾ ಇದ್ರೆ ನಾನು ನನ್ನ ತಂಗಿ ಅಪ್ಪ ಅಮ್ಮ ಒಟ್ಟಿಗೆ 4 ಮೆಂಬರ್ಸ್ ಒಂದೇ ಬೈಕಲ್ಲಿ ಬರ್ತಿದ್ವಿ. ಇವಾಗ 2 ಬೈಕ್ ಇದೆ. ಬಟ್ ಅಂದರೂ ಆ ಥರದ್ದು ನೆನಪುಗಳು ನೆನೆಸ್ಕೊಂಡಾಗ ಅದೇ ಅಮೇಝಿಂಗ್ ಗೈಸ್. ಬಿಕಾಸ್ ಆ ದಿನಗಳು ಮತ್ತೆ ಬರಲ್ಲ. ಒಂದೇ ಬೈಕಲ್ಲಿ 4 ಜನ ಕೂತ್ಕೊಂಡು ಹೋಗೋವಂಥದ್ದೆಲ್ಲ. ಅವಾಗ 4 ಜನ ಬಂದು ಹೋಗ್ತಿದ್ವಿ. ಈಗ ಅವಳು ಬ್ಯುಸಿ ಇರ್ತಾಳೆ. ಎಷ್ಟೊಂದು ಕಡೆ ನಾವು ಫ್ಯಾಮಿಲಿ ಫುಲ್ ಒಟ್ಟಿಗೆ ಹೋಗುವಂಥದ್ದೇ ಕಮ್ಮಿ ಆಗಿಬಿಟ್ಟಿದೆ ಡ್ಯೂ ಟು ಸಮ್ ರೀಸನ್ಸ್. ಅವಳು ಕೆಲಸದಲ್ಲಿ ಇರ್ತಾಳೆ ಆ್ಯಂಡ್ ಅಪ್ಪಂಗೂ ಕೆಲವೊಂದು ಸತಿ ಬರೋಕ್ಕಾಗೋದಿಲ್ಲ, ಹಾಗೆಲ್ಲ ಆಗಿರುತ್ತೆ. ಆ್ಯಂಡ್ ನಮಗೆ ಪ್ರಸಾದ ಸಿಕ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಮೀನಾಕ್ಷಿ ಟೆಂಪಲ್ ಅಂತ. ಇಲ್ಲಿ ಏನಂತ ಅಂದರೆ ಮೀನುಗಳಿಗೆ ಕಡಲೆಕಾಯಿ ಅಥವಾ ಪಾಪ್ಕಾರ್ನ್ನ ಹಾಕುವಂಥದ್ದು. ಮಕ್ಳುಗಳಾಗಿರ್ಬೋದು, ನಾವು ಚಿಕ್ಕವಳಿದ್ದಾಗಲೂ ಬರ್ತಿದ್ವಿ. ಇಲ್ಲೆಲ್ಲ ಮಕ್ಕಳು ಹಾಕ್ತಿದ್ದಾರೆ, ನೀವು ನೋಡ್ಬೋದು. ಸಖತ್ತಾಗಿರುತ್ತೆ. ಬಿಕಾಸ್ ಎಲ್ಲ ಮೀನುಗಳು ಒಟ್ಟಿಗೆ ಬರುತ್ತಲ್ಲ, ಅದನ್ನು ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ಇದು ಬಂದು ಕಾವೇರಿ ನದಿ. ನಮ್ಮೆಲ್ರಿಗೂ ಗೊತ್ತು, ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ತಾಯಿ ಉಗಮವಾಗುವಂಥದ್ದು. ಅಲ್ಲಿಂದ ನದಿಯಾಗಿ ಹಾಸನ, ಮೈಸೂರು ಹಾಗೆ ಹರಿದು ತಮಿಳ್ನಾಡಿಗೆ ಸೇರೋವಂಥದ್ದು. ರಾಮನಾಥ್ಪುರ ಬಂದು ಹಾಸನಕ್ಕೆ ಸೇರುತ್ತಲ್ಲ. ಸೊ ಈ ನದಿ ಕಾವೇರಿ ನದಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೊತೀನಿ. ನಾನಿಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ, ಅದು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.